ನೋಡಿ ಸಿಜೆಪಿ ಪಾರ್ಟಿ ಮಳೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯಲ್ಲಿ ನಟ ಪ್ರಕಾಶ್ ರಾಜ್ ಭಾಗವಹಿಸಿದ್ದಾರೆ. ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಕಾಕ್ರೋಚ್ ಪಾರ್ಟಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಂದ್ರದ ವಿರುದ್ಧ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು. 1 ಕೋಟಿಗೂ ಅಧಿಕ ಮಂದಿ ನೀಟ್ ಪರೀಕ್ಷೆಯಿಂದ ತೊಂದರೆ ಅನುಭವಿಸಿದ್ದಾರೆ. 8ಕ್ಕಿಂತಲೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಇದರ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. There were 6 students of NEET who could have become a doctor going in the future. But it's the failure of the system. The failure of Dharmendra Pradhan. The students who could have become doctor and saved life of others had to give up their own lives. This country is a lot better than that. We are a better nation than that. We are failed by illiterate politicians and ghouls. Jai 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 Bhim! Jai Bhim! Jai Bhim! Jai! ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರತಿಭಟನೆ ಆಗ್ತಾ ಇದೆ ಅಂತ. ಸಿಜೆಪಿ ಪ್ರತಿಭಟನೆಯಲ್ಲಿ ಮುಖ್ಯವಾಗಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅನ್ನುವ ರೀತಿಯಲ್ಲಿ ನಟ ಪ್ರಕಾಶ್ ರಾಜ್ ಗುರುತಿಸಿಕೊಂಡಿರುವಂಥದ್ದು. ಇವತ್ತು ನಡೀತಿರುವಂತಹ ಪ್ರತಿಭಟನೆ ಏನು ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ನೀಟ್ ಪರೀಕ್ಷೆಯಿಂದಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಸಫರ್ ಆಗಿದ್ದಾರೆ, ಕೋಟಿಗಟ್ಟಲೆ ವಿದ್ಯಾರ್ಥಿಗಳು ಇದರಿಂದ ಸಾಕಷ್ಟು ಸಫರ್ ಆಗಿದ್ದಾರೆ. ನೀಟ್ ಪರೀಕ್ಷೆಯ ಒಂದು ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದರಿಂದಾಗಿ 8 ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಇಂತಹ ಒಂದು ಮಾಲ್ ಪ್ರಾಕ್ಟೀಸ್ ಏನಾಯಿತು, ಇದಕ್ಕೆಲ್ಲ ಕಾರಣ ಸರ್ಕಾರದ ಬೇಜವಾಬ್ದಾರಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಇವತ್ತು ಪುನೀತ್ ರಾಜ್ಕುಮಾರ್ ಸಮಾಧಿಗೆ ನಮಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಏನಿತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಅದರ ಜೊತೆಗೆ ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಒಂದು ಕಡೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈ ಹೋರಾಟಕ್ಕೆ ನಟ ಪ್ರಕಾಶ್ ರಾಜ್ ಸೇರಿದಂತೆ ಹಲವರು ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂದು ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರೀತಿಯ ಸಂಚಲನವನ್ನು ಮೂಡಿಸ್ತಾ ಇದೆ. ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಇಂದು ಬೆಳಗ್ಗೆಯಿಂದ ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಭೇಟಿಯನ್ನು ಕೊಟ್ಟು ಪುಷ್ಪವನ್ನು ನಮನವನ್ನು ಸಲ್ಲಿಸಿ ನಂತರ ಬಳಿಕ ಸಂಜೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಡೆಸುವುದರ ಮುಖಾಂತರವಾಗಿ ರಾಜಕೀಯ ರಣಕಹಳೆಯನ್ನು ಮೊಳಗಿಸ್ತಾ ಇದ್ದಾರೆ. ಓಕೆ, ಇದೇ ಪ್ರತಿಭಟನೆ ಕುರಿತಾಗಿ ನಮ್ಮ ಪ್ರತಿನಿಧಿ ಹನುಮಂತರಾಜು ಒಂದು ಚಿಟ್ಚಾಟನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಸದ್ಯ ನಾವಿದ್ದೀವಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ. ಏನು ಜೆನ್ಜಿಗಳ ಪ್ರೊಟೆಸ್ಟ್ ನಡೀತಿದೆ, ಕಾಕ್ರೋಚ್ ಪಾರ್ಟಿಯಿಂದ ಇವತ್ತು ಏನು ಜೆನ್ಜಿಗಳ ಪ್ರೊಟೆಸ್ಟ್ ನಡೀತಿದೆ. ಕೇಂದ್ರ ಸರ್ಕಾರ ವಿರುದ್ಧ ಏನು ರಾಜೀನಾಮೆಗೆ ಒತ್ತಾಯಿಸಿ ಏನು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಈಗ ಜೆನ್ಜಿಗಳು ಕಾಕ್ರೋಚ್ ಪಾರ್ಟಿ ಏನು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಳಿಗ್ಗೆ ಏನು ಪುನೀತ್ ರಾಜ್ಕುಮಾರ್ ಅವರ ಇದಕ್ಕೆ ತೆರಳಿ ಸ್ಟುಡಿಯೋಗೆ ತೆರಳಿ ಅಲ್ಲಿ ಅವರ ಇದಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಅದಾದ ನಂತರದಲ್ಲಿ ಈಗ ಏನು 4 ಗಂಟೆಗೆ ಈಗ
ಪ್ರೊಟೆಸ್ಟನ್ನು ಮಾಡ್ತಿದ್ದಾರೆ. ಏನು ಕೇಂದ್ರ ಸರ್ಕಾರದ ನೀಟ್ ಪರೀಕ್ಷೆಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿತ್ತು, ಅದ್ರ ವಿರುದ್ಧವಾಗಿ ಕೇಂದ್ರ ಸರ್ಕಾರ ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಬೇಕಂತೇಳಿ ಸಾಕಷ್ಟು ಒತ್ತಾಯ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಮಳೆಯಲ್ಲೂ ಸಹ ಸಾಕಷ್ಟು ನೂರಾರು ಕಾರ್ಯಕರ್ತರು ಭಾಗವಹಿಸಿ ರಾಜೀನಾಮೆಗೆ ಒತ್ತಾಯಿಸ್ತಿದ್ದಾರೆ. ಕೆಲವರು ಏನು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕರೀತಾ ಇದ್ದಾರೆ. ಯುವಕರು ಒಂದಾಗಬೇಕು, ನಾವು ಈ ದೇಶದ ಶಿಕ್ಷಣವನ್ನು ಕಾಪಾಡಬೇಕು, ಈ ನಿಟ್ಟಿನಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಪರಿವರ್ತನೆ ತರಬೇಕು ಅಂತ ಹೇಳಿ ತಮ್ಮ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗ ಮಳೆಯಲ್ಲೂ ಸಹ ನೋಡಿ ತುಂಬ ಜನ ನೂರಾರು ಕಾರ್ಯಕರ್ತರು ಸಹ ಮಳೆಯಲ್ಲೂ ಸಹ ತಮ್ಮ ಏನು ಕೊಡೆಯ ಇರ್ಬೋದು, ಕೆಲವರು ಕೊಡೆಯೂ ಸಹ ಇಟ್ಕೊಂಡಿದ್ದಾರೆ. ಮಳೆಯಲ್ಲಿ ನೆಂತಿದ್ರು ಪರವಾಗಿಲ್ಲ, ನಾವು ಈ ಶಿಕ್ಷಣವನ್ನು ಏನು ಸರಿ ಮಾಡಬೇಕು, ಮತ್ತೆ ಏನು ಈಗ ನಡೀತಿದೆ ನೀಟ್ ಪರೀಕ್ಷೆ ನಡೀತಿದೆ ಅದೆಲ್ಲ ಅಕ್ರಮ ಇಲ್ಲದೆ ಸರಿಯಾಗಿ ನಡಬೇಕು. ಜೊತೆಗೆ ಏನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ನೀಡಬೇಕು, ಈ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಈಗ ಮಾತಾಡಿಸ್ತಾ ಹೋಗೋಣ. ಇದಕ್ಕೆ ಸಂಬಂಧಪಟ್ಟಂಗೆ ಕೇವಲ ಜೆನ್ಸಿಗಳು ಅಷ್ಟೇ ಅಲ್ಲ, ನೋಡ್ರಿ ವಯಸ್ಸಾಗಿರೋರು ಬಂದಿದ್ದಾರೆ ಈ ಪ್ರೊಟೆಸ್ಟ್ಗೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ, ಆ್ಯಕ್ಚುಲಿ ಪಾರ್ಟಿ ಅಲ್ಲ ಕಾಕ್ರೋಚ್ ಜನತಾ ಏನು ಮೂವ್ಮೆಂಟ್ ಅಂತ ಅನ್ಕೋಬೋದು ನಾವು. ಈಗ ಈ ನ್ಯಾಷನಲ್ ನೀಟ್ ಪರೀಕ್ಷೆ ಇದು ಪೇಪರ್ ಲೀಕ್ಸು ಬರೀ ಇದೊಂದೇ ಅಲ್ಲ, ಈ ಹಿಂದಿನ 7-8 ವರ್ಷಗಳು ತುಂಬ ಪೇಪರ್ ಲೀಕ್ಸ್ ಆಗಿದೆ. ಇದೆಲ್ಲ ತುಂಬ ಅನ್ಯಾಯ, ವಿದ್ಯಾರ್ಥಿಗಳಿಗೆ ಅನ್ಯಾಯ, ಯುವಕರಿಗೆ ಅನ್ಯಾಯ. ಇದಕ್ಕೆ ಕೋಟ್ಯಾಂತರ ಜನ ಇದು ಶ್ರಮಪಟ್ಟು ಅವರ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ತುಂಬ ಅನ್ಯಾಯ. ಸೊ ಅದಕ್ಕೆ ಈಗ ಎಜುಕೇಷನ್ ಮಿನಿಸ್ಟರ್, ನಮ್ಮ ಒಕ್ಕೂಟ ಸರ್ಕಾರದ ಎಜುಕೇಷನ್ ಮಿನಿಸ್ಟರ್ ಇದು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ನೀವು ರಾಜೀನಾಮೆ ನೀಡಿ, ಅಪ್ಪ ನಿಮ್ಮ ಕೈಯಲ್ಲಿ ಕಾರ್ಯನಿರ್ವಹಿಸೋದಕ್ಕಾಗದೇ ಇದ್ದರೆ ನಿಮ್ಮ ಸಿಂಹಾಸನ ಬಿಟ್ಟು ಇಳಿದು ಬನ್ನಿ, ಬೇರೆಯವ್ರಿಗೆ ಯಾರಿಗೆ ಕ್ಷಮತೆ ಇದೆ, ಯಾರಿಗೆ ಕೇಪಬಿಲಿಟಿ ಇದೆ ಅವ್ರು ಮಾಡಲಿ ಅಂತ ಇದು ಅದಕ್ಕೆ ಈ ಪ್ರೊಟೆಸ್ಟ್ ನಡೀತಾ ಇರೋದು. ಜೆನ್ಸಿ ಕಾಕ್ರೋಚ್ ಪಾರ್ಟಿ ಅಂದರೆ ಕೇವಲ ಜೆನ್ಸಿಗಳು ಅಷ್ಟೇ ಅಲ್ಲ, ನೋಡಿ ವಯಸ್ಸಾಗಿರೋರು ಸಹ ತಮ್ಮ ಏನು ಕೇಂದ್ರ ಸರ್ಕಾರ ವಿರುದ್ಧ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅಂತೇಳಿ ಈ ಮಳೆಯಲ್ಲೂ ಸಹ ನೋಡಿ ಅವ್ರಿಗೆ ಸುಮಾರು ಒಂದು 80 ವರ್ಷದ ಮೇಲಾಗಿದೆ, ಅವರು ಸಹ ಬಂದು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ತಮ್ಮ ಏನು ಸಾಥನ್ನು ನೀಡ್ತಿದ್ದಾರೆ. ಏನು ಯುವ ಜನತೆಗೆ ಇವರು ಸಹ ಸಾಥನ್ನು ನೀಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು, ಮುಂದೆ ನೀವು ನೋಡ್ಬೋದು ನೋಡಿ ಸಾಕಷ್ಟು ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ನೀವು ಮಾತಾಡಿಸ್ತಾ ಹೋಗೋಣ. ಇಲ್ಲಿ ಒಬ್ರು ಜೆನ್ಸಿ ಇದ್ದಾರೆ, ಮಾತಾಡ್ತಾ. ಮೇಡಮ್ ನಮಸ್ತೆ. I don't speak Kannada, is that okay? The protest is against the education minister and the education ministry and the BJP government for ruining students' lives. They have wrecked the NEET examination, which is a very important examination for lakhs of students across the country. This is because of new policies by the BJP government, and the incompetency of the NTA, and this is what everyone here has gathered to protest against, demanding the resignation of Dharmendra Pradhan and NTA to be scrapped. ಕೇವಲ ನೀಟ್ ಪರೀಕ್ಷೆ ಅಷ್ಟೇ ಅಲ್ಲ, CBSE ಪರೀಕ್ಷೆಯಲ್ಲೂ ಸಹ ಸಾಕಷ್ಟು ಅಕ್ರಮಗಳು ನಡೀತಿದೆ. ಅದ್ರ ಬಗ್ಗೆ ಕೇಂದ್ರ ಸರ್ಕಾರನೇ ಹೊಣೆ ಹೊತ್ತು ಕೇಂದ್ರ ಸರ್ಕಾರದ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಯುವ ಜನತೆ ಸಹ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.